ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೊನಿಟೈಸೇಷನ್ ಬಗ್ಗೆ ಎಲ್ಲ ರೂಲ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಲಾಕತ್ತೀನಿ. ಯಾಕಂದರೆ ಇದಕ್ಕಿಂತ ಮೊದಲು ಭಾಳಷ್ಟು ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಇದು ಒಂದು ಹೊಸದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ನನ್ನ ಚಾನಲ್ ಮೇಲೆ ಬಂದ ಮೇಲೆ ಅವರಿಗೆ ಆ ವಿಡಿಯೋಸ್ಗಳು ಹುಡುಕಲಿಕ್ಕೆ ಭಾಳ ತ್ರಾಸ ಆಕೈತಿ. ಮೊನಿಟೈಸೇಷನ್ ಒಂದು ಹೊಸ ಯೂಟ್ಯೂಬರ್ ಇದ್ದರೆ ಒಂದು ಮೊನಿಟೈಸೇಷನ್ ಬಗ್ಗೆ ಇರುವಂಥ ಎಲ್ಲ ರೂಲ್ಸ್ಗಳನ್ನು ನಿಮಗೆ ಅಗತ್ಯವಾಗಿರುತ್ತೆ. ಅದಕ್ಕಾಗಿ ನೀವು ಎಲ್ಲ ವಿಡಿಯೋಸ್ಗಳನ್ನು ಎಲ್ಲ ರೂಲ್ಸ್ಗಳನ್ನು ನೀವು ಎಲ್ಲ ತಿಳಿಯಲೇಬೇಕು. ನೋಡಿರಿ, ಮೊದಲು 9, 10, 11 ವರ್ಷ 15 ವರ್ಷ ಹಿಂದೆ ಏನಾಕಿತ್ತು ಅಂದರೆ, ಯೂಟ್ಯೂಬ್ ಮೇಲೆ ಫಸ್ಟ್ ವಿಡಿಯೋ ಹಾಕಿದ ಮೇಲೇ ತಾನೇ ಆಟೋಮೆಟಿಕ್ಲಿ ಮೊನಿಟೈಸ್ ಆಗ್ತಿತ್ತು. ಅದರಲ್ಲಿಂದ $100 ಆಗೋಣ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತಿತ್ತು ಚೆಕ್ ಮುಖಾಂತರ. ಅವಾಗೇನು ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಮಾಡೋದು ಇದು ಇದ್ದಿದ್ದಿಲ್ಲ, ಏನೋ ಯಾವುದೋ ರೂಲ್ಸ್ಗಳು ಇದ್ದಿದ್ದಿಲ್ಲ. ಈಗೇನಿತ್ತಲ್ಲ, ಆಮೇಲೆ 2016, 15, 16 ನಂತರ ಭಾಳಷ್ಟು ರೂಲ್ಸ್ಗಳು ಚೇಂಜ್ ಆಗಿದ್ದಾವೆ. ಏನು ಬೇಕು ನಮಗೆ ಏನು ಬೇಕು, ಒಂದು ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಮಾಡಬೇಕಾದ್ರೆ ಈಗ ಏನು ಬೇಕು ಗೊತ್ತೈತೇನು ರೀ? ಈಗ ಬೇಕು 1000 ಸಬ್ಸ್ಕ್ರೈಬರ್, 4000 ತಾಸು ವಾಚ್ ಟೈಮ್ ಬೇಕು. ಅದು ಬಂದ ಮೇಲೆ ಭಾಳಷ್ಟು ಕ್ರಿಯೇಟರ್ಗಳಿಗೆ ಇದು ಮಾಡಲಿಕ್ಕೆ ಭಾಳಷ್ಟು ತೊಂದರೆಗಳು ಆಗ್ತಿದ್ವು. ಭಾಳ ಅಂದರೆ ಭಾಳ ಟಫ್ ಅನ್ನಿಸ್ಲಾಕತ್ತಿತ್ತು. ಆದರೆ ಈಗ 4000 ತಾಸು ಭಾಳ ಈಸಿ ಆಗೈತಿ, 1000 ಸಬ್ಸ್ಕ್ರೈಬರ್ನು ಭಾಳ ಈಸಿ ಆಗೈತಿ. ಯಾಕಂದರೆ ಕ್ರಿಯೇಟರ್ಸ್ಗಳು ಭಾಳ ಅದಾವ, ನೋಡುವ ಪ್ರೇಕ್ಷಕರುಗಳು ಕೂಡ ಭಾಳ ಅದಾರ ಈಗ ಯೂಟ್ಯೂಬ್ ಮೇಲೆ. ಅದಕ್ಕಾಗಿ ಇವತ್ತಿನ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. ನೀವು ಹೊಸ ಯೂಟ್ಯೂಬ್ ಕ್ರಿಯೇಟರ್ ಇದ್ದರೆ ನಿಮಗೆ ಯಾವ್ಯಾವ ತಪ್ಪು ಮಾಡಬಾರ್ದು, ಮೊನಿಟೈಸೇಷನ್ ಬಗ್ಗೆ ಯಾವ್ಯಾವ ರೂಲ್ಸ್ಗಳು ಅದಾವ ಅದು ಎಲ್ಲ ತಿಳ್ಕೊಂಡು ನೀವು ನಿಮ್ಮ ಚಾನಲ್ ಮೇಲೆ ಇಂಪ್ಲಿಮೆಂಟ್ ಮಾಡಿದರೆ ನಿಮಗೆ ಯಾವುದೇ ತೊಂದರೆ ಬರುವುದಿಲ್ಲ. ಫಸ್ಟಿಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ನಾವು ದುಡ್ಡು ಅರ್ನಿಂಗ್ ಮಾಡಬೇಕಾದ್ರೆ ನಮಗೆ ಎರಡು ಎಲಿಜಿಬಿಲಿಟಿ ಆಗಬೇಕು. ಒಂದು ಕ್ರೈಟೇರಿಯಾ, ಒಂದು ಎಲಿಜಿಬಿಲಿಟಿ. ಕ್ರೈಟೇರಿಯಾ ಅಂದರೆ 1000 ಸಬ್ಸ್ಕ್ರೈಬರ್, ಇದು ಕ್ರೈಟೇರಿಯಾ. ನೀವು ಶಾರ್ಟ್ ವಿಡಿಯೋ ಮಾಡಿ ಪೂರಾ ಇಡೀ ಚಾನಲ್ ಮೇಲೆ ಶಾರ್ಟ್ ವಿಡಿಯೋನ ಹಾಕಿರಿ, ನೋ ಪ್ರಾಬ್ಲಮ್. ಆದರೆ 1000 ಸಬ್ಸ್ಕ್ರೈಬ್ ಆಗಲೇಬೇಕು. ಮತ್ತು ಎಲಿಜಿಬಿಲಿಟಿ 4000 ತಾಸು, ಗೊತ್ತಾಯ್ತಾ? 4000 ತಾಸು ನೀವು ಲಾಂಗ್ ವಿಡಿಯೋ ಹಾಕ್ಲಕತ್ತೀರಿ, 1000 ಸಬ್ಸ್ಕ್ರೈಬ್ ಆಗಬೇಕು. ಎಲಿಜಿಬಿಲಿಟಿ ಒಳಗೆ ನಿಮಗೆ 4000 ತಾಸು ವಾಚ್ ಟೈಮ್ ಬೇಕು. ಯಾವ್ಯಾವ ಥರದ ವಾಚ್ ಟೈಮ್ ಬೇಕು ಅದನ್ನು ಹೇಳ್ತೀನಿ. ವಿಡಿಯೋ ಲಾಸ್ಟ್ ಅಂತ ನಾನು ನೋಡಬೇಕು. ವಿಡಿಯೋ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ವಿಡಿಯೋ ಲೈಕ್ ಮಾಡಬೇಕು. ಗೆಳೆಯ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಹೊಸ ಕ್ರಿಯೇಟರ್ ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಬೇಕು. ಈಗ ಶಾರ್ಟ್ ವಿಡಿಯೋದಲ್ಲಿ ಏನಾಗಿದೆ, 1000 ಸಬ್ಸ್ಕ್ರೈಬರ್ ಬರಬೇಕು. ಆಮೇಲೆ ನಿಮಗೆ ಅದರದ್ದು ಎಲಿಜಿಬಿಲಿಟಿ ಏನಿದೆ, 3 ಮಂತ್, ಲಾಸ್ಟ್ 3 ಮಂತ್ನಲ್ಲಿ ನಿಮಗೆ 10 ಮಿಲಿಯನ್ ವ್ಯೂಸ್ ಬೇಕು. ಇದು ಶಾರ್ಟ್ದು, ಓಕೆ. ಮತ್ತು ಲಾಂಗ್ ಏನೈತಿ, ನಮಗೆ ಕ್ರೈಟೇರಿಯಾ ಒಳಗೆ 1000 ಸಬ್ಸ್ಕ್ರೈಬರ್ ಬೇಕು, 4000 ತಾಸು ಕಳೆದ 365 ದಿನ, ಅಂದರೆ 1 ವರ್ಷದಲ್ಲಿ ನಮ್ಮದು ಕಂಪ್ಲೀಟ್ ಆಗಿರಬೇಕು. ಇದು ಎರಡೂ ಒಳಗೆ ಯಾವುದಾದ್ರೂ ನೀವು ಒಂದು ಮಾಡಿದರೆ ನಿಮ್ಮದು ಮೊನಿಟೈಸೇಷನ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ನೀವು ಮೊನಿಟೈಸೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಚಾನಲ್ ಎಲ್ಲ ಒಳ್ಳೇದಿದ್ದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ, ಓಕೆ, ತಿಳಿತ್ರಾ? ಮತ್ತು ಮುಂದೆ ವಾಚ್ ಟೈಮ್, ಈಗ 4000 ತಾಸು ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡಬೇಕತ್ತೀರಿ. ಭಾಳಷ್ಟು ಮಂದಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಮೆಸೇಜ್ ಮುಖಾಂತರ ಕೇಳ್ತಾರೆ, ಸರ್ ನಮ್ಮದು ಶಾರ್ಟ್ ವಿಡಿಯೋನು ಭಾಳ ಓಡ್ಯಾವ್ರಿ, 10 ಮಿಲಿಯನ್ ಓಡ್ಯಾವ, ಮತ್ತು ವಾಚ್ ಟೈಮ್ 8000 ಆಗೈತಿ, ಲಾಂಗ್ ವಿಡಿಯೋ ಓಡಿಲ್ಲ, ಲಾಂಗ್ ವಿಡಿಯೋದಿಂದ ವಾಚ್ ಟೈಮ್ ಬಂದಿಲ್ಲ. ಅಲ್ಲಿ ಏನೈತಲ್ಲ ಎಲ್ಲ ಕೂಡಿಸಿ ತೋರಿಸ್ತೈತಿ. ಅದು ಅನಾಲಿಟಿಕ್ಸ್ ಒಳಗೆ ನೀವು ಹೋಗ್ತಿರಲ್ಲ, ಅಲ್ಲಿ ಎಲ್ಲ ಕೂಡಿಸಿ ಇದು ವಿಡಿಯೋ ಸೆಕ್ಷನ್ ಮತ್ತು ಶಾರ್ಟ್ ಸೆಕ್ಷನ್ ಕೂಡಿಸಿ ನಿಮಗೆ ಅದು ವಾಚ್ ಟೈಮ್ ತೋರಿಸ್ತೈತಿ ಫುಲ್. ಆಲ್ ಸೆಲೆಕ್ಟ್ ಮಾಡಿದಿದ್ರೆ ಮತ್ತು ವಿಡಿಯೋಸ್ ಅಷ್ಟು ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಿಮ್ಮ ವಿಡಿಯೋದ ಮೇಲೆ ಎಷ್ಟು ವಾಚ್ ಟೈಮ್ ಬಂದಿರ್ತಿಲ್ಲ ಅಷ್ಟೇ ನಿಮಗೆ ತೋರಿಸ್ತೈತಿ. ಶಾರ್ಟ್ದು ಬೇರೆ ತೋರಿಸ್ತೈತಿ, ಓಕೆ. ನೀವು ಒಂದು ಮಾತು ಹೇಳ್ತೀನಿ ನಿಮಗೆ ಶಾರ್ಟ್ ವಿಡಿಯೋದಿಂದ ಬಂದಂಥ ಪಬ್ಲಿಕ್ ವಾಚ್ ಅವರ್, ಶಾರ್ಟ್ ವಿಡಿಯೋದಿಂದ ಬಂದಂಥ ಪಬ್ಲಿಕ್ ವಾಚ್ ಅವರ್ ಅದು ಲಾಂಗ್ ವಿಡಿಯೋದಲ್ಲಿ ಕೌಂಟ್ ಆಗೋದಿಲ್ಲ, ಅದು ವಾಚ್ ಅವರ್ನಲ್ಲಿ ಕೌಂಟ್ ಆಗೋದಿಲ್ಲ. ಶಾರ್ಟ್ಗೆ ಬರೀ 10 ಮಿಲಿಯನ್ ವ್ಯೂಸ್ ಬೇಕು, 1000 ಸಬ್ಸ್ಕ್ರೈಬ್ ಬೇಕು. ಆವಾಗ ನಿಮ್ಮ ಚಾನಲ್ ಮೇಲೆ ಬರೀ ಓನ್ಲಿ ಶಾರ್ಟ್ ವಿಡಿಯೋನೇ ಇದ್ದರೆ 10 ಮಿಲಿಯನ್ ವ್ಯೂಸ್ ಮಾಡಿರಿ, 1000 ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಎಲಿಜಿಬಲ್ ಆಕೈತಿ. ಮತ್ತು ನಿಮ್ಮ ಚಾನಲ್ ಮೇಲೆ ಓನ್ಲಿ ಲಾಂಗ್ ವಿಡಿಯೋ ಇದೆ, ಅದರ ಮೇಲೆ 4000 ಸಬ್ಸ್ಕ್ರೈಬ್, 4000 ತಾಸು ವಾಚ್ ಟೈಮ್ ಮಾಡಬೇಕು, 1000 ಸಬ್ಸ್ಕ್ರೈಬ್ ಮಾಡಬೇಕು, ಓಕೆ. ನೀವು ಎರಡೂ ಹಾಕಲಕತ್ತೀರಿ, ಇದು ಎರಡೂ ಒಳಗೆ ಯಾವುದಾದ್ರೂ ಒಂದು ಮಾಡಿರಿ. 4000 ತಾಸು ವಾಚ್ ಟೈಮ್ ಅಥವಾ 1000 ಸಬ್ಸ್ಕ್ರೈಬ್ ಮಾಡ್ಕೋರಿ, 1000 ಸಬ್ಸ್ಕ್ರೈಬ್ ಅಥವಾ 10 ಮಿಲಿಯನ್ ವ್ಯೂಸ್ ಮಾಡ್ಕೋರಿ, ಒಂದು. ಇದು ನಮ್ಮದು ಯೂಟ್ಯೂಬ್ದ ಒಂದು ಕ್ರೈಟೇರಿಯಾ, ಓಕೆ. ಮತ್ತು ಯಾವ್ಯಾವ ವಿಡಿಯೋದು ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ, ಮೊನಿಟೈಸೇಷನ್ ನಾವು ಎಲಿಜಿಬಲ್ ಆಗಬೇಕಾದ್ರೆ ಯಾವ್ಯಾವ ವಿಡಿಯೋದು ನಮಗೆ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ. ನೋಡಿರಿ, ಅನ್ಲಿಸ್ಟ್ ಮಾಡಿ ಇಟ್ಟಿರ್ತೀರ, ಪಬ್ಲಿಕ್ ನೋಡೋಂಗಿಲ್ಲ. ಅದಕ್ಕೆ ಅನ್ಲಿಸ್ಟ್ ಮತ್ತು ಪ್ರೈವೇಟ್ ಮಾಡಿರುವಂಥ ವಿಡಿಯೋಸ್ ಮೇಲೆ ಬಂದಿರುವಂಥ ವ್ಯೂಸ್ಗೆ ಮತ್ತು ಆ ಬಂದಂಥ ವಾಚ್ ಟೈಮ್ ಅದು ಕೌಂಟ್ ಆಗೋದಿಲ್ಲ. ಮತ್ತು ಇನ್ನೊಂದು ಯಾವ್ಯಾವ ಕೌಂಟ್ ಆಕೈತಿ,
ನೀವು ಲೈವ್ ವಿಡಿಯೋ ಮಾಡ್ತಿರಲ್ಲ, ಅದು ಪಬ್ಲಿಕ್ ಇದ್ದರೆ, ಲೈವ್ ವಿಡಿಯೋ ಆದಮೇಲೆ ಪಬ್ಲಿಕ್ ಇದ್ದರೆ ಅದು ವಾಚ್ ಟೈಮ್ ಕೌಂಟ್ ಆಕೈತಿ. ಮತ್ತು ನೀವು ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಪಬ್ಲಿಕ್ ಇದ್ದರೆ ಅದರದ್ದು ವಾಚ್ ಟೈಮ್ ಕೌಂಟ್ ಆಕೈತಿ. ತಿಳಿತೀರಾ ನಿಮಗೆ ಈ ಥರ. ಮತ್ತು ಗೂಗಲ್ ಆ್ಯಡ್ಸ್ದಿಂದ ಕೆಲವರು ಏನು ಮಾಡ್ತಾರೆ, ಗೂಗಲ್ ಆ್ಯಡ್ಸನ್ನು ತಮ್ಮ ಚಾನಲ್ ಮೇಲೆ, ತಮ್ಮ ವಿಡಿಯೋದ ಮೇಲೆ ರನ್ ಮಾಡಿ ಅದರಿಂದ ಭಾಳಷ್ಟು ವ್ಯೂಸ್ ತೊಗೊಂಡು ಬರ್ತಾರೆ, ಭಾಳಷ್ಟು ಸಬ್ಸ್ಕ್ರೈಬ್ಗಳು ತೊಗೊಂಡು ಬರ್ತಾರೆ. ಸಬ್ಸ್ಕ್ರೈಬರ್ ಕೌಂಟ್ ಆಗ್ಬೋದು, ಆದರೆ ವ್ಯೂಸ್ ಕೌಂಟ್ ಆಗೋದಿಲ್ಲ. ಅದರಿಂದ ಬಂದಂಥ ವಾಚ್ ಅವರ್ ನಾವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗೋದಿಲ್ಲ. ಇದು ನೀವು ಮೊದಲು ತಿಳ್ಕೋಬೇಕು. ಇದು ಒಂದು ಮಾನಿಟೈಸೇಷನ್ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಮತ್ತು ಶಾರ್ಟ್ ವಿಡಿಯೋದು ಟೈಮ್ ನಿಮಗೆ ಗೊತ್ತೇ ಇದೆ, ಶಾರ್ಟ್ ವಿಡಿಯೋದು ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ. ಲಾಸ್ಟ್ 90 ಡೇಸ್ನಲ್ಲಿ ನಿಮಗೆ 10 ಮಿಲಿಯನ್ ವ್ಯೂಸ್ ಬೇಕೇ ಬೇಕು, ಆವಾಗ ನೀವು ಕೌಂಟ್ ಮಾಡ್ಬೋದು. ಮತ್ತು ನಮ್ಮ ಚಾನಲ್ ಮಾನಿಟೈಸ್ ಆಗಬೇಕಾದ್ರೆ ಇನ್ನೊಂದು ಕಂಡೀಷನ್ ಇದೆ. ನಿಮ್ಮ ಚಾನಲ್ದ ಅಬೌಟ್ನಲ್ಲಿ ನಿಮ್ಮ ಚಾನಲ್ ಬಗ್ಗೆ ನೀವು ಏನಾದರೂ ಬರೀಲೇಬೇಕು. ನಿಮ್ಮ ಚಾನಲ್ ಬಗ್ಗೆ ಯಾವ ಕ್ಯಾಟಗರಿ ಇದೆ, ಮತ್ತು ನೀವು ಎಲ್ಲಿಂದ ಇದ್ದೀರಾ, ಏನು ಮಾಡ್ತೀರಾ, ನಿಮ್ಮ ಚಾನಲ್ ಮೇಲೆ ಯಾವ ಥರ ವಿಡಿಯೋಗಳು ಬರ್ತಾವೆ, ಒಂದು 100-150 ವರ್ಡ್ಸ್ ಒಳಗೆ ಅಲ್ಲಿ ನಿಮ್ಮ ಅಬೌಟ್ ಸೆಕ್ಷನ್ನಲ್ಲಿ ಬರೀರಿ. ಇದರಿಂದ ಇದನ್ನೂ ಕೂಡ ಮಾನಿಟೈಸೇಷನ್ ಪಾಲಿಸಿದ ಒಂದು ರೂಲ್ಸು. ಇದು ನೀವು ನಿಮ್ಮ ಅಬೌಟ್ನಲ್ಲಿ ನಿಮ್ಮ ಬಗ್ಗೆ ಬರೀಲೇಬೇಕು. ಮತ್ತು ಇನ್ನೊಂದು ರೂಲ್ಸ್ ಇದೆ, ನಿಮ್ಮ ಚಾನಲ್ 2 ಸ್ಟೆಪ್ ವೆರಿಫಿಕೇಷನ್ ಆಗಿರಬೇಕು. 2 ಸ್ಟೆಪ್ ವೆರಿಫಿಕೇಷನ್ ನಿಮ್ಮ ಗೂಗಲ್ ಅಕೌಂಟ್ ಇದೆಯಲ್ಲ, ಅಲ್ಲಿ ಹೋಗಿ 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡಬೇಕು. ಆವಾಗ ನೀವು ಒಂದು ಮಾನಿಟೈಸೇಷನ್ ಕ್ರೈಟೇರಿಯಾಗೆ ಮಾನಿಟೈಸೇಷನ್ ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಇದು ಒಂದು ರೂಲ್ಸ್ ಇದೆ, ಇದು ನೀವು ತಿಳ್ಕೊಳ್ಳೇಬೇಕು. ಮತ್ತು ಇನ್ನೊಂದು, ನಿಮ್ಮ ಚಾನಲ್ ಅಡ್ವಾನ್ಸ್ ಫೀಚರ್ ಇದೆಯಲ್ಲ, ನಿಮ್ಮ ಚಾನಲ್ನಲ್ಲಿ ಹೋಗಿ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಸೆಟ್ಟಿಂಗ್ನಲ್ಲಿ ಹೋದರೆ ಅಲ್ಲಿ ಚಾನಲ್ಸ್ ಇದೆ. ಚಾನಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಅಡ್ವಾನ್ಸ್ ಫೀಚರ್ ಇದೆ. ಅಡ್ವಾನ್ಸ್ ಫೀಚರ್ ನಿಮ್ಮದು ಆನ್ ಇರಬೇಕು. ಗೊತ್ತಾಯ್ತಾ? ಅಡ್ವಾನ್ಸ್ ಫೀಚರ್ ನೋಡಿರಿ. ಈ ಅಡ್ವಾನ್ಸ್ ಫೀಚರ್ ಇದಿಲ್ಲ, ಇದು 2 ತರಹದಿಂದ ಇದು ಎಲಿಜಿಬಲ್ ಆಕೈತಿ. ಯಾವುದಪ್ಪ, ಹೆಂಗಪ್ಪ ಅಂದ್ರೆ, ನೀವು ಸಪೋಸ್ ಆಗಿ ಇವತ್ತು ನೀವು ಚಾನಲ್ ಮಾಡಿರಿ, ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ 2, 3, 4 ವಿಡಿಯೋ ಹಾಕಿರಿ. ಬರೀ 2, 3, 4, 5 ವಿಡಿಯೋ ಹಾಕಿರಿ. 2-3 ದಿನದಲ್ಲೇ ನಿಮ್ಮ ಚಾನಲ್ ಮೇಲೆ 1000 ಸಬ್ಸ್ಕ್ರೈಬರ್ ಬಂದು ಮತ್ತು 4000 ತಾಸು ವಾಚ್ ಟೈಮ್ ಬಂತು, ಅಥವಾ 1000 ಸಬ್ಸ್ಕ್ರೈಬರ್ ಬಂದು ಮತ್ತು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದವು ಶಾರ್ಟ್ ವತಿಯಿಂದ. ಆವಾಗ ನೀವೇನು ಮಾಡಬೇಕೈತಿ, ಅಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಹೋಗಿ ನಿಮ್ಮದು ಐಡೆಂಟಿ ಹಾಕಿ ನಿಮಗೆ ಒಂದು ಪಾಪಪ್ ಬರುತ್ತೆ, ಕ್ಯಾಮ್ರಾದ ಆನ್ ಆಗುತ್ತೆ. ಆವಾಗ ನೀವು ಹಿಂಗೆ ಗೋಣ್ಗಿಣ ಅಳಗಾಡಿಸಿ ಹಿಂಗೆ ಮಾಡಿ ನಿಮ್ಮದು ಐಡೆಂಟಿ ವೆರಿಫಿಕೇಷನ್ ಮಾಡಬೇಕು. ಆವಾಗ ನಿಮ್ಮದು ಅದು ಅಡ್ವಾನ್ಸ್ ಫೀಚರ್ ನಿಮ್ಮದು ಎಲಿಜಿಬಲ್ ಆಕೈತಿ, ಆನ್ ಆಕೈತಿ, ಅದು ನೀವು ವೆರಿಫಿಕೇಷನ್ ಆಕೈತಿ. ಇಲ್ಲ, 2ನೇ ಥರದ್ದು ಏನಪ್ಪ ಅಂದ್ರೆ, ನಿಮ್ಮದು ಚಾನಲ್ 2-3-4 ತಿಂಗಳ ಓಲ್ಡ್ ಆಗೈತಿ, ನೀವು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಲಕತ್ತೀರಿ, ವಿಡಿಯೋ ಹಾಕ್ಲಕತ್ತೀರಿ, ಒಂದು ದಿನ ತಪ್ಪಲಾರ್ದೆ ನೀವು ವಿಡಿಯೋ ಹಾಕ್ಲಕತ್ತೀರಿ. ಆವಾಗ ನಿಮ್ಮ ಚಾನಲ್ದ ಮೆಟಾ ಡೇಟಾ ಅಲ್ಲಿ ಪೂರಾ ಆಗಿರ್ತೈತಿ. ನಿಮ್ಮ ಚಾನಲ್ ಆ್ಯಕ್ಟಿವ್ ಇದೆ ಅಂತ ಗೂಗಲ್ದವರಿಗೆ ಗೊತ್ತಾಕೈತಿ, ಯೂಟ್ಯೂಬ್ದ ಟೀಮ್ಗೆ ಗೊತ್ತಾಕೈತಿ. ಆವಾಗ ನಿಮ್ಮದು ಐಡೆಂಟಿ ವೆರಿಫಿಕೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಆವಾಗ ನಿಮ್ಮ ಚಾನಲ್ ಇದೆಯಲ್ಲ, ಆಟೋಮೆಟಿಕ್ಲಿ ನಿಮ್ಮ ಚಾನಲ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗಿರ್ತೈತಿ. ನಿಮ್ಮ ಚಾನಲ್ದ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದ ಕಾರಣದಿಂದ ನಿಮ್ಮ ಚಾನಲ್ ತಾನೇ 2-3 ತಿಂಗಳು ನೀವು ಕಂಟಿನ್ಯೂ ವಿಡಿಯೋ ಹಾಕಿದ ಕಾರಣದಿಂದ ತಾನೇ ಅಲ್ಲಿ ವೆರಿಫೈ ಆಕೈತಿ. ಇದರಿಂದ ಇದು 2ನೇ ಸ್ಟೆಪ್ಸ್. ಗೊತ್ತಾಯ್ತಾ? ಇದು ಚಾನಲ್ ಫ್ಯೂಚರ್ ಎಲಿಜಿಬಿಲಿಟಿ ಆನ್ ಮಾಡೋದು, ಇದು 2 ಥರದ ಇದು ಕ್ರೈಟೇರಿಯಾ. ಮತ್ತು ನಿಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ ಮಾಡೋಕ್ಕಿಂತ ಮೊದಲು ನಿಮ್ಮ ಚಾನಲ್ ಮೇಲೆ ಯಾವುದೇ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ನಿಮ್ಮ ಚಾನಲ್ ಕ್ಲೀನ್ ಆಗಿರಬೇಕು. ಓಕೆ, ಈಗ 15 ಜುಲೈ ನಾಳೆ ಅದ. ಇವತ್ತು 14 ತಾರೀಕಿಗೆ 14 ಜುಲೈಗೆ ನಾನು ವಿಡಿಯೋ ಮಾಡಾಕತ್ತೀನಿ. ಈಗ ನಾಳೆ 15 ಜುಲೈ 2025 ಹೊಸ ರೂಲ್ಸ್ಗಳು ಬಂದಾವ. ಈ ರೂಲ್ಸ್ಗಳು ಭಾಳ ಅಂದ್ರೆ ಭಾಳ ಡೇಂಜರ್ ಅದಾವ. ಯಾಕಂದ್ರೆ ಭಾಳ ಡೇಂಜರ್ನೂ ಇಲ್ಲ. ಮೊದಲು ಏನು ರೂಲ್ಸ್ ಇದ್ದುಲ್ಲ, ಅದು ಒಳಗೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಇವರು ಅಪ್ಡೇಟ್ ಮಾಡಿದ್ದಾರೆ. ನಾಳೆಯಿಂದ ಅದು ಲಾಗೂ ಆಗುತ್ತೆ. ಅದು ಯಾವ್ಯಾವಪ್ಪ ಅಂದ್ರೆ, ಇದರಿಂದ ನೀವು ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ಇದರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಕೆಳಗಡೆ ನಿನ್ನೆ ಮಾಡಿರುವಂಥ ವಿಡಿಯೋ ಪೂರ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಐ ಬಟನ್ನು ಕೂಡ ಕೊಟ್ಟಿರ್ತೀನಿ, ಮತ್ತು ಲಾಸ್ಟಿಗೆ ಆ್ಯಂಡ್ ಸ್ಕ್ರೀನ್ನಾಗೂ ಆ ವಿಡಿಯೋನ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊರಿ. ನಾಳೆಯಿಂದ ಯಾವ್ಯಾವ ರೂಲ್ಸ್ಗಳು ಚೇಂಜ್ ಆಗತ್ತಾವ, ನಿಮ್ಮ ಚಾನಲ್ ನೀವು ಹೇಗೆ ನೀವು ಸೇಫ್ ಉಳಿಸ್ಕೋಬಹುದು ಅಂತ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ. ಇಲ್ಲಿ AI ಜನರೇಟೆಡ್ ವಿಡಿಯೋ ಮಾನಿಟೈಸ್ ಆಗೋದಿಲ್ಲ ನಾಳೆದಿಂದ. AI ಜನರೇಟೆಡ್ ವಿಡಿಯೋ ಓನ್ಲಿ ಫೋಟೇಜ್ ಮತ್ತು ವಿಡಿಯೋಸನ್ನು ಕ್ರಿಯೇಟ್ ಮಾಡಿ, ಪ್ರಾಂಪ್ಟ್ ಮುಖಾಂತರ ಕ್ರಿಯೇಟ್ ಮಾಡಿ, ಅದಕ್ಕೆ AI ದಿಂದ ವಾಯ್ಸ್ ಓವರ್ ಮಾಡಿ
ಕೇವಲ ಹೆಸರಿಗೆ ಅಷ್ಟೇ ಒಂದು ಎಡಿಟಿಂಗ್ ಮಾಡಿ ಇಫೆಕ್ಟ್ ಹಾಕಿ ಅಪ್ಲೋಡ್ ಮಾಡಿದರೆ ಅಂಥ ವಿಡಿಯೋಸ್ಗಳು ಅಂಥ ಚಾನಲ್ಗಳು ಮೋನಿಟೈಸ್ ಆಗೋದಿಲ್ಲ. ಇದು ನೀವು ತಿಳ್ಕೊಳ್ಳೇಬೇಕು. ಮತ್ತು ರಿಪಿಟೇಟಿವ್ ಕಂಟೆಂಟ್ ಅಂತ ಯೂಸ್ ಮಾಡಿದರೆ ಅದು ಮೋನಿಟೈಸ್ ಆಗೋದಿಲ್ಲ. ರಿಪಿಟೇಟಿವ್ ಅಂದರೆ ಒಂದು ಸಲ ವಿಡಿಯೋ ಮಾಡಿರಿ, ಪದೇ ಪದೇ ಅದೇ ವಿಡಿಯೋ ನೀವು ಮತ್ತೊಮ್ಮೆ ಹಾಕಲಕತ್ತೀರಿ. ಮತ್ತೊಬ್ಬರು ಒಂದು ಚಾನಲ್ ಮೇಲೆ ಇದೆ ಆ ವಿಡಿಯೋ, ಅದೇ ವಿಡಿಯೋ ಆ್ಯಸ್ ಇಟ್ ಇಸ್ ತೊಗೊಂಡು ಕೆಸಿನ ಹಂಗೆ ಅಪ್ಲೋಡ್ ಮಾಡಿರಿ. ಇಂಥ ವಿಡಿಯೋಸ್ಗಳಿಂದ ನೀವು ಮೋನಿಟೈಸ್ ಮಾಡಿ ದುಡ್ಡು ಅರ್ನಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದು ನೀವು ತಿಳ್ಕೋಬೇಕು. ಮತ್ತು ಯಾವುದಾದ್ರೂ ಫೇರ್ ಯೂಸ್ ನಿಮ್ಮ ಚಾನಲ್ ಮೇಲೆ ನಿಮ್ಮದು ವಾಯ್ಸ್ ಇರಲೇಬೇಕು. ಈಗ ನಾಳೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಸ್ಲೈಡ್ ಶೋ ಮಾಡ್ತಾರಲ್ಲ, ಭಾಳಷ್ಟು ಮಂದಿ ಅಕ್ಷರಗಳು ಬರ್ತಾವೆ, ಅಕ್ಷರಗಳು ಹೋಗ್ತಾವೆ, ಬರೀ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸಿನಿಮಾ ಹಾಡು ನಡೀತೈತಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವುದಾದ್ರು ಫ್ರೀ ಬ್ಯಾಕ್ಗ್ರೌಂಡ್ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇರ್ತೈತಿ, ಬರೀ ಸ್ಲೈಡ್ಗಳು ಬರ್ತಾವೆ, ಅಕ್ಷರಗಳು ಬರ್ತಾವೆ, ಏನಾದರೂ ಮೋಟಿವೇಶನ್ ಕಾರ್ಡ್ಸ್ ಇರ್ತಾವೆ, ಥಾಟ್ಸ್ ಇರ್ತಾವೆ, ಯಾವುದಾದ್ರ ಬಗ್ಗೆ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಂದೇಶಗಳನ್ನು ಬರೆದಿರ್ತಾವೆ, ಅಶ್ಲೀಲಗಳು ಬರೆದಿರ್ತಾವೆ. ಇಂಥ ಬರೀ ಟೆಕ್ಸ್ಟ್ ಸ್ಲೈಡ್ನಲ್ಲಿ ಹೋಗಕತ್ತಾವ. ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದೇ ಥರದ ಸ್ಲೈಡ್ ಇದೆ, ಒಂದೇ ಥರದ ಕಲರ್ದ ಒಂದು ಇಮೇಜ್ ಇದೆ, ಸ್ಲೈಡ್ ಇದೆ, ಕಲರ್ ಪೋಸ್ಟರ್ ಇದೆ. ಇಂಥ ಚಾನಲ್ಗಳು ಕೂಡ ಈಗ ಎಲಿಜಿಬಲ್ ಇಲ್ಲ, ಅಂಥ ಚಾನಲ್ ಕೂಡ ಈಗ ಮೊನಿಟೈಸ್ ಆಗೋದಿಲ್ಲ. ಓಕೆ, ಇಂಥ ನಾಳೆಯಿಂದ ಏನಾದರೂ ನಿಮ್ಮ ಎಐದು ವಿಡಿಯೋ ನೀವು ಮಾಡ್ಲಕತ್ತೀರ ಅಂದ್ರೆ ಆ ಎಐದು ವಿಡಿಯೋ ಅಥವಾ ಫೋಟೋ ನೀವು ಯೂಸ್ ಮಾಡ್ಬೋದು. ಆದರೆ ನಿಮ್ಮ ವಾಯ್ಸ್ ಅಲ್ಲಿ ಹ್ಯೂಮನ್ ಟಚ್ ಅಂತಾರೆ ಇದಕ್ಕೆ. ನಿಮ್ಮದು ಸ್ವಂತ ಕ್ರಿಯೇಟಿವಿಟಿ, ಅದರ ಬಗ್ಗೆ ಏನಾದರೂ ವಿಶ್ಲೇಷಣೆ ನಿಮ್ಮದು ಸ್ವಂತ ವಾಯ್ಸ್ಲಿಂದ ಮಾಡಬೇಕು. ಮತ್ತು ಸ್ವಂತ ಫೇಸ್ ತೋರಿಸಿದ್ರೆ ಇನ್ನೂ ಭಾಳಷ್ಟು ಒಳ್ಳೆಯದು. ನಿಮ್ಮ ಸ್ವಂತ ಫೇಸ್ ಮತ್ತು ಸ್ವಂತ ವಾಯ್ಸ್ ಇದ್ದರೆ ಭಾಳಷ್ಟು ಒಳ್ಳೆಯದು. ಇಂಥ ಏದಿಂದ ಕೂಡ ನೀವು ಮೋನಿಟೈಸ್ ಮಾಡ್ಬೋದು. ಆದರೆ ಸ್ವಂತ ವಾಯ್ಸನ್ನು ಯೂಸ್ ಮಾಡಿರಿ, ಸ್ವಂತ ಫೇಸನ್ನು ಯೂಸ್ ಮಾಡಿರಿ. ಓನ್ಲಿ ಎಡಿಟಿಂಗ್ ಮಾಡಿ ಕ್ಯಾಶಿಂದ ನೀವು ಫೋಟೇಜನ್ನು ಯೂಸ್ ಮಾಡಿದರೆ, ಬ್ಯಾಕ್ಗ್ರೌಂಡ್ ಫ್ರೀ ಆಡಿಯೋನ್ನು ಯೂಸ್ ಮಾಡಿದರೆ ಅಂಥ ವಿಡಿಯೋಗಳು ನಿಮಗೆ ಮೊನಿಟೈಸ್ ಆಗೋದಿಲ್ಲ. ಮತ್ತು ಇನ್ನೂ ಭಾಳಷ್ಟು ಮಂದಿ ಏನು ಮಾಡ್ತಾರೆ ಗೊತ್ತಂದರೆ, ಪದೇ ಏನು ಮಾಡ್ತಾರೆ, ನಮ್ಮ ವಾಚ್ ಟೈಮ್ ಕೌಂಟ್ ಆಗೈತೋ ಇಲ್ಲೋ ಅಂತ ಏನು ಮಾಡ್ತಾರೆ ಗೊತ್ತಂದ್ರೆ, YT ಸ್ಟುಡಿಯೋ ಓಪನ್ ಮಾಡಿ ವಾಚ್ ಟೈಮ್ಗೆ ಹೋಗಿ 365 ಡೇಸ್ ಕ್ಲಿಕ್ ಮಾಡಿಕೊಂಡು ವಾಚ್ ಟೈಮ್ ಇಲ್ಲಿ 4,000 ಇಲ್ಲ 5,000 ಆಗೈತಿ, 3,000 ಆಗೈತಿ, 4,500 ಆಗೈತಿ. ಇದು ಯಾಕೆ ನಮ್ಮದು ಇನ್ನೂ ಅಪ್ಲೈ ಬಟನ್ ಬಂದಿಲ್ಲ ಅಂತ ಭಾಳಷ್ಟು ಮಂದಿ ಕನ್ಫ್ಯೂಸ್ ಆಗಿರ್ತಾರೆ. ನೋಡಿರಿ, ನೀವು ರಿಯಲ್ ಆಗಿ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು ಇಲ್ಲೋ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಅಲ್ಲಿ ಅನಾಲಿಟಿಕ್ಸ್ ಒಳಗೆ ಹೋಗಿ ನೋಡಬೇಡ್ರಿ. ಕೆಳಗಡೆ ರೈಟ್ ಸೈಡ್ ಒಂದು ಅರ್ನ್ ಆಪ್ಷನ್ ಇರ್ತೈತಿ. ಆ ಅರ್ನ್ ಆಪ್ಷನ್ಗೆ ಕ್ಲಿಕ್ ಮಾಡಿರಿ. ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಗೊತ್ತಾಕೈತಿ 365 ಡೇಸ್ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವ ನೋಡ್ರಿ. ಆ ಯೆಲ್ಲೋ ಬಣ್ಣದ ಒಂದು ಲೈನ್ ಹೋಗಿರ್ತೈತಿ. ಮತ್ತು ಅದರ ಕೆಳಗಡೆ ವಾಚ್ ಅವರ್ ಅಂತ ಬರ್ದಿರ್ತಾನೆ, ವಾಚ್ ಟೈಮ್ ಅಂತ ಬರ್ದಿರ್ತಾನೆ. ಅದು ಪೂರ ಆಗೈತಿ ಇಲ್ಲಿ ನೋಡ್ರಿ. ಅಲ್ಲಿ ನಿಮ್ಮದು ಇಲ್ಲಿ ಅನಾಲಿಟಿಕ್ಸ್ ಒಳಗೆ 5,000 4,000 ತೋರಿಸ್ಲಾಕತ್ತೈತಿ ವಾಚ್ ಅವರ್. ಆದರೆ ಇಲ್ಲಿ 3,700 3,500 3,000 3,900 ಹೀಗೆ ತೋರಿಸ್ಲಾಕತ್ತೈತಿ. ಆದರೆ ಅಲ್ಲಿ ಆ ಅರ್ನ್ ಸೆಕ್ಷನ್ ಒಳಗೆ ಹೋಗಿ ಅಲ್ಲಿ ಅದು 4,000 ತಾಸು ಪೂರ ಆಗಲಿಕ್ಕೆ 7ರಿಂದ 10 ದಿನ ಟೈಮ್ ತಗೋತಾನೆ ಯೂಟ್ಯೂಬ್. ಅದು 7ರಿಂದ 5 6 7 ದಿನ ನಂತರ ಅಲ್ಲಿ ಅಪ್ಡೇಟ್ ಆಗಿರ್ತೈತಿ. ಆ ಏರಿಯಾ, ಆ ಬ್ಲೂ ಲೈನ್ 4,000 ವಾಚ್ ಅವರ್ದ ಬ್ಲೂ ಲೈನ್ ಕಂಪ್ಲೀಟ್ ಆಯಿತು. ಆವಾಗ ನಿಮಗೆ ತಂತಾನೆ ಅಲ್ಲೇ ಅಪ್ಲೈ ಮಾಡುವ ಆಪ್ಷನ್ ಸಿಗ್ತೈತಿ. ಇದು ನೀವು ತಿಳ್ಕೊಬೇಕು. ಇದರಲ್ಲೇ ಇದೇ ಒಂದು ನೀವು ಭಾಳಷ್ಟು ತಪ್ಪು ಮಾಡ್ತೀರಾ. ಓಕೆ, ಮತ್ತು ನಿಮ್ಮ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ ಮತ್ತು 4,000 ತಾಸು ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ ಏನೇನು ಚೆಕ್ ಮಾಡ್ತಾನಪ್ಪ? ಯೂಟ್ಯೂಬ್ ಚೆಕ್ ಏನು ಮಾಡ್ತಾನೆ, ನಿಮ್ಮ ಚಾನಲ್ನಲ್ಲಿ ಇರುವಂಥ ಹೊಸ ವಿಡಿಯೋ ಈಗ ರೀಸೆಂಟಾಗಿ ಇವತ್ತು ನೀವು ಕಳಿಸ್ಲಾಗತ್ತೀರಿ ಮೊನಿಟೈಸೇಷನ್ಗೆ, ನಿನ್ನೆ ಹಾಕಿರುವಂಥ, ಇವತ್ತು ಹಾಕಿರುವಂಥ, ಮೊನ್ನೆ ಹಾಕಿರುವಂಥ, ಕಳೆದ ವಾರಲ್ಲಿ ಎಷ್ಟು ವಿಡಿಯೋ ನೀವು ಹಾಕಿರಲ್ಲ ಆ ಹೊಸ ವಿಡಿಯೋಸ್ಗಳನ್ನು ಚೆಕ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ಹಿಂಗೆ ದುರ್ಬೀನ್ ಹಚ್ಚಿ ಚೆಕ್ ಮಾಡ್ತಾನೆ. ಅವ ಸೆಟಸ್ಕೋಪ್ ಏನೇನು ಅತ್ತಾರಲ್ಲ ಅದು ದುರ್ಬೀನ್ ಹಚ್ಚಿ ಚೆಕ್ ಮಾಡ್ತಾನೆ. ನಿಮಗೆ ಏನೇನು ತಪ್ಪು ಮಾಡ್ಯಾರೋ, ಸ್ವಂತ ಐತೋ ಇಲ್ಲೋ. ಮತ್ತು ಇನ್ನೊಂದು ಏನು ಚೆಕ್ ಮಾಡ್ತಾನಪ್ಪ ಅಂದ್ರೆ, ಪಾಪ್ಯುಲರ್ ವಿಡಿಯೋ ನಿಮ್ಮ ಚಾನಲ್ ಮೇಲೆ, ನಿಮ್ಮ ಚಾನಲ್ದ ವಿಡಿಯೋದ ಯಾವ ವಿಡಿಯೋದಿಂದ ನಿಮಗೆ ಜಾಸ್ತಿ ವಾಚ್ ಟೈಮ್ ಬಂದೈತಿ, ಯಾವ ವಿಡಿಯೋ ನಿಮ್ಮದು ಜಾಸ್ತಿ ಓಡೈತಿ ಆ ವಿಡಿಯೋ ಚೆಕ್ ಮಾಡ್ತಾನೆ. ಇದನ್ನು ತಿಳ್ಕೋಬೇಕು. ಓಕೆ, ಮತ್ತು ಮೂರನೇದು ಏನಪ್ಪ ಅಂದ್ರೆ ಚಾನಲ್ ಥೀಮ್. ನಿಮ್ಮ ಚಾನಲ್ ಯಾವ ಕ್ಯಾಟಗರಿ ಇದೆ? ಟೆಕ್ ಕ್ಯಾಟಗರಿ ಇದೆಯೋ, ಎಂಟರ್ಟೈನ್ಮೆಂಟ್ ಕ್ಯಾಟಗರಿಯೋ, ಎಜುಕೇಷನ್ ಕ್ಯಾಟಗರಿ ಐತೋ, ಸ್ಪೋರ್ಟ್ಸ್ ಕ್ಯಾಟಗರಿ ಐತೋ, ಮತ್ತು ಕಾಮಿಡಿ ಕ್ಯಾಟಗರಿ ಐತೋ, ಅಥವಾ ಯಾವುದಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಕ್ಯಾಟಗರಿ ಇತ್ತು, ಇದು ಎಲ್ಲ ಚೆಕ್ ಮಾಡ್ತಾನೆ. ನೀವು ಒಂದು ಥೀಮ್ ಹಿಡ್ಕೊಂಡು ಹೋಗಬೇಕು, ಒಂದು ಥೀಮ್ ಮೇಲೆ ನೀವು ಕೆಲಸ ಮಾಡ್ಕೋಬೇಕು. ಮತ್ತು ವಿಡಿಯೋ ಮೇಟಾ ಡೇಟಾ ಚೆಕ್ ಮಾಡ್ತಾನೆ. ಎಲ್ಲ ವಿಡಿಯೋದು ಮೇಟಾ ಡೇಟಾ ಅಂತಾರೆ. ಮೇಟಾ ಡೇಟಾ ಅಂದರೆ ಏನು? ಟೈಟಲ್ ಬತ್ತು, ನಿಮ್ಮ ಟೈಟಲ್ ಒಂದೇ ಥರದ ಟೈಟಲ್ 10 ವಿಡಿಯೋದಲ್ಲಿ ಹಾಕ್ಯಾರೋ ಇಲ್ಲೋ ನೋಡ್ತಾನೆ. ಹಾಕಬಾರ್ದು. ಒಂದು ಟೈಟಲ್ ಅದಕ್ಕೆ ಟೈಟಲ್ ತಕ್ಕಂತೆ, ಮತ್ತು ಯಾವುದೇ ಅಂಥ ಟೈಟಲ್ಗಳು ಮತ್ತೊಬ್ಬರದ ಜೀವನದ ಮೇಲೆ ಏನೋ ಪ್ರಭಾವ ಮಾಡಿರಬಾರ್ದು. ನಿಮ್ಮ ವಿಡಿಯೋದ ರಿಲೇಟೆಡ್ ಟೈಟಲ್ ಐತೋ ಇಲ್ಲೋ ನೋಡ್ತಾನೆ. ಮತ್ತು ನಿಮ್ಮ ಚಾನಲ್ದ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ತಾನೆ. ಡಿಸ್ಕ್ರಿಪ್ಷನಲ್ಲಿ ಏನೇನು ಬರ್ತೀರಾ
ಅದು ಚೆಕ್ ಮಾಡ್ತಾನೆ. ಮತ್ತು ನಿಮ್ಮ ಚಾನಲ್ದ ಇದು ಥಂಬ್ನೇಲ್ ಚೆಕ್ ಮಾಡ್ತಾನೆ. ಥಂಬ್ನೇಲ್ ನಿಮ್ಮ ಚಾನಲ್ದ ಪೋಸ್ಟರ್ ಥಂಬ್ನೇಲ್ನನ್ನು ಚೆಕ್ ಮಾಡ್ತಾನೆ. ಮತ್ತು ಇನ್ನೊಂದು ಲಾಸ್ಟಿಗೆ ಏನು ಚೆಕ್ ಮಾಡ್ತಾನೆ ಅಂದರೆ ನಿಮ್ಮ ಚಾನಲ್ದ ಅಬೌಟ್. ಆಗಾಳೆ ಹೇಳಿದೆ, ನಿಮ್ಮ ಚಾನಲ್ದ ಅಬೌಟ್ ಸೆಕ್ಷನ್ನಲ್ಲಿ ನೀವು ಏನಾದರೂ ಅಲ್ಲಿ ಬರೀಬೇಕು, ನಿಮ್ಮ ಚಾನಲ್ ಬಗ್ಗೆ ಬರೀಬೇಕು, ಯಾವ ಥರದ ಚಾನಲ್ ಇದೆ, ಏನೇನು ವಿಡಿಯೋ ಹಾಕ್ಲಾಕತ್ತೀರಿ, ಹಾಕೋರು ಅದಿರಿ ಮುಂದೆ, ಮತ್ತು ನೀವು ಯಾರು, ಇದು ಎಲ್ಲ ನಿಮ್ಮ ಚಾನಲ್ದ ಡಿಸ್ಕ್ರಿಪ್ಷನು, ಅಬೌಟ್ ಸೆಕ್ಷನ್. ಇಲ್ಲಿ ನಿಮ್ಮ ಚಾನಲ್ದ ಬಗ್ಗೆ ಒಂದು ಮಾಹಿತಿ, ಯಾಕಂದರೆ ಪ್ರೇಕ್ಷಕರಿಗೆ ತಿಳಿಬೇಕು ನೀವು ಯಾವ ಥರದ ಚಾನಲ್ ಅದ ಅಂತ. ಅದಕ್ಕಾಗಿ ಇದೆಲ್ಲ ಮಾಡಬೇಕು. ಸೊ ಈ ಎಲ್ಲ ರೂಲ್ಸ್ಗಳು ನೀವು ಫಾಲೋ ಮಾಡಿದರೆ ನಿಮಗೆ ಮೊನಿಟೈಸೇಷನ್ ಮಾಡಲಿಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಭಾಳಷ್ಟು ಕಲ್ತಿರಬೇಕು. ನಿನ್ನೆ ಮಾಡಿರುವಂಥ ವಿಡಿಯೋ ನೋಡ್ಲಿಕ್ಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಐ ಬಟನ್ನಲ್ಲಿ ಮತ್ತು ಲಾಸ್ಟ್ ಐ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿರಿ. ನೋಡ್ಕೇಸಿಂದ್ರೆ ನಾಳೆ ಬರುವಂಥ 15 ಜುಲೈ ನಂತರ ಯಾವ್ಯಾವ ರೂಲ್ಸ್ಗಳು ಲಾಗು ಆಗ್ತಾವ ಅಂಥ ಚಾನಲ್ಗಳು ನೀವು ಮಾಡಿದಿದ್ರೆ ದಯವಿಟ್ಟು ಅದಕ್ಕೆ ಸರಿಪಡಿಸ್ಕೊಳ್ಳಿ. ಇವತ್ತೊಂದು ದಿನ ಟೈಮ್ ಅದ. ಸೊ ಇವತ್ತಿನ ವಿಡಿಯೋ ನಿಮಗೆ ಭಾಳ ಅಂದ್ರೆ ಭಾಳ ಲಾಭದಾಯಕ ಆಗಿರಬಹುದು ಅನಿಸ್ಕೋತೀನಿ ನಾನು. ಚಾನಲ್ ಮೇಲೆ ಹೊಸದಾಗಿದೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿರಿ, ಗೆಳೆಯ ಜೊತೆಗೆ ವಿಡಿಯೋ ಶೇರ್ ಮಾಡಿರಿ. ಶುಗುಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನ ನಮಸ್ಕಾರ. ಜವಾರಿ ಮಂದಿಗೆ.